ನಮಸ್ಕಾರ. ನಾನಿವತ್ತು ಮೊನ್ನೆ ಒಂದು ಸಿಗ್ಗಾಂವ್ ಕ್ಷೇತ್ರದಲ್ಲಿ ಒಂದು ಸಭೆ ದೊಡ್ಡದಾಗಿ ನಡೀತು ಕಾಂಗ್ರೆಸ್ ಪಕ್ಷದ ವತಿಯಿಂದ. ಅಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೀತು. ಅದ್ರ ಜೊತೆಗೆ ಸಾಕಷ್ಟು ಜನ ಅಂದರೆ ಸುಮಾರು 15ರಿಂದ 18 ಜನರು ಕೂಡ ಆಕಾಂಕ್ಷಿಗಳೆಲ್ಲರೂ ಕೂಡ ಬಂದಿದ್ದರು. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ಕೂಡ ಬಂದಿದ್ದರು. ಇಲ್ಲಿ ಒಂದಷ್ಟು ವಿಚಾರಗಳು ನಡೀತು. ಯಾಸಿರ್ ಖಾನ್ ಪಠಾಣ್ ಅವರು ನಮ್ಮ ಜೊತೆ ಇದ್ದಾರೆ. ಒಂದಷ್ಟು ಪ್ರಶ್ನೆ ಇದೆ, ಅದು ನಿಮ್ಮಂತಲ್ಲೂ ಇರ್ಬೋದು, ಅದು ನಾನೇ ನೇರವಾಗಿ ಕೇಳ್ಕೊಂಡು ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ರಿ? ಹೇಗೆ ನಡೀತಾ ಇದೆ? ಮನೆ ದೊಡ್ಡ ಕಾರ್ಯಕ್ರಮ ನಡೆಸೋದ್ರಿ? ಎಲ್ಲ ಚೆನ್ನಾಗಿ ನಡೀತಾ ಇದೆ. ಈಗ ನಮ್ಮ ಪಕ್ಷದ AICC ಮತ್ತು KPCC ಎಲ್ಲ ಒಂದು ನಿಗರಾಣಿಯಲ್ಲಿ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದ ಸದಸ್ಯರ ಒಂದು ದೊಡ್ಡ ಸಮಾವೇಶ ನಡೆದಿದೆ. ಆ ಸಮಾವೇಶಕ್ಕೆ ತಾವು ಸಾಕ್ಷಿಯಾಗಿದ್ದೀರಿ. ಎಲ್ಲ ಒಳ್ಳೆಯ ಕಾರ್ಯಕ್ರಮ ಆಗಿದೆ ಅಂತೇಳಿ ತಾವೇ ಸರ್ಟಿಫಿಕೇಟ್ ಕೊಟ್ಟರೆ ಅದು ನಮಗೆ ತುಂಬ ಖುಷಿ ಕೊಟ್ಟಿದೆ. ನಮಗೆ ಒಂದು ನೇರವಾಗಿ ಕೇಳ್ತೀನಿ ಸರ್, ಈ ಮೊದಲ ಬಾರಿಗೆ ಉಪಚುನಾವಣೆ ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ಅವರು ಕ್ಷೇತ್ರಕ್ಕೆ ಬರ್ತಾರೆ. ಅವಾಗ ಒಂದಷ್ಟು ಆದರೆ ಅವ್ರಿವ್ರು ಅಂತ ಹೇಳಕ್ಕೆ ಹೋಗಲ್ಲ ಅಂದ್ರೆ ಒಂದಷ್ಟು ಗೊಂದಲ ಆಗಿತ್ತು. ಬಂದಾಗ ಕೂಡ ಒಂದು ಅರ್ಧ ಗಂಟೆ ನಿಂತ್ಕೊಂಡ್ರು ಹಿಂಗೆ. ಆದರೆ ಕಳೆದ ವಾರ ನಡೆದಂಥ ಒಂದು ಕಾರ್ಯಕ್ರಮ ಎಲ್ಲೂ ಕೂಡ ಒಂದು ಸೂಜಿ ಬಿದ್ದರೆ ಸಫಲ ಆಗಿತ್ತು. ಅಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ರು ಕೂಡ ತುಂಬ ಅಚ್ಚುಕಟ್ಟಾಗಿ ನಡೀತು. ಇದು ಯಾವ ರೀತಿ ಅಲ್ಲಿಂದ ಇಲ್ಲಿಗೆ ತುಂಬ ಏನು ಗ್ಯಾಪ್ ಇಲ್ಲ, ಒಂದೂವರೆ ತಿಂಗಳೇನೋ ಇರ್ಬೋದು. ಆ ಗ್ಯಾಪಲ್ಲಿ ಇಷ್ಟೊಂದು ನೀಟಾಗಿ ಬಂದಿರತಕ್ಕಂಥದ್ದು ಏನೆಲ್ಲ ನಡೆದಿದೆ ಪಕ್ಷದಲ್ಲಿ ಅಂತ? ಈಗ ತಮಗೆಲ್ಲ ಗೊತ್ತಿದೆ, ಒಂದು ವರ್ಷದಿಂದ ಇಲ್ಲಿ ನಾನು 2023 ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ. 2 ತಾಸು ಇದ್ದಾಗ ನನಗೆ ಟಿಕೆಟ್ ಸಿಕ್ತು. ಆವಾಗ ನಾನು ಹೋರಾಟ ಮಾಡಿದೆ. ಈ ಎಲ್ಲ ವಿಚಾರ ತಮ್ಗೆ ಗೊತ್ತಿದೆ. 65,000 ಓಟ್ ಬಿತ್ತು. ನಂತರ ಯಾರು ಪಕ್ಷದಲ್ಲಿ ಕೆಲಸ ಮಾಡಿದ್ರು ಅವ್ರು ಪಕ್ಷ ಸ್ಥಾನಮಾನ ಕೊಡ್ತು, ಯಾರು ಪಕ್ಷ ವಿರೋಧ ಮಾಡಿದ್ರು ಅವರಿಗೆಲ್ಲ ಪಕ್ಷದ ಉಚ್ಚಾಟನೆ ಮಾಡಿದರು. ಇದೆಲ್ಲ ರೀತಿಯ ಡೆವಲಪ್ಮೆಂಟ್ ಆಗಿ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ 92,000 ಮತಗಳನ್ನು ತೊಗೊಂಡು ನಾವು 30 ವರ್ಷದ ಇತಿಹಾಸವನ್ನು ರಚನೆ ಮಾಡಿದ್ದೀವಿ. ಮೊನ್ನೆ ನಡೆದಂಥ ಸೋನೂರು ಪುರಸಭೆಯೂ ನಾವು ಗೆದ್ದಿದ್ದೀವಿ, ಬಂಕಾಪುರ ಪುರಸಭೆ ಚುನಾವಣೆಯನ್ನು ಗೆದ್ದಿದ್ದೀವಿ. ಅದು ಸತೀಶ್ ಜಾರಕಿಹೊಳಿ ಬಂದಾಗ ಏನು ಘಟನೆ ನಡೀತು ಅನ್ನೋದು ತಮ್ಮ ಕಣ್ಣು ಮುಂದೆ ನಡೀತು. ಈಗ ಒಂದು ಉಪಚುನಾವಣೆ ನಡೀತಾ ಇದೆ. ಉಪಚುನಾವಣೆಯಲ್ಲಿ ಎಲ್ಲಾದರೂ ನಿಮಗೆ BJP ಆಕ್ಟಿವಿಟಿ ಕಾಣ್ತಾ ಇದೆ? ಇಲ್ಲ, ಕಾಣ್ತಾ ಇದೆ. ಖಂಡಿತ ಇಲ್ಲ. ಯಾಕೆ ಕಾಣ್ತಾ ಇಲ್ಲ? ಯಾಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ವಾ? ಅವ್ರಿಗೂ ಇಂಟ್ರೆಸ್ಟ್ ಇದೆ. ಅದೇನಾಗಿದೆ, ಈ ಹೊಂದಾಣಿಕೆ ರಾಜಕಾರಣದಿಂದ ಕಾಂಗ್ರೆಸ್ನಲ್ಲಿ ಕೆಲವೊಬ್ಬರಿಗೆ ಬುಕ್ ಮಾಡಿಕೊಂಡು ಕಾಂಗ್ರೆಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಿದ್ದು ಈಗ ಹೈಕಮಾಂಡ್ ಕಣ್ಣಿಗೆ ಗೊತ್ತಾಗಿದೆ. ಯಾರ ಕೆಲಸ ಮಾಡ್ತಾ ಇದ್ದಾರೆ, ಯಾರು ಸ್ಪಾನ್ಸರ್ಡು, ಯಾರು ಬುಕ್ಕು, ಯಾರು ಅಡ್ಜಸ್ಟ್ಮೆಂಟ್ ಗೊತ್ತಾಗಿ ಅದು ಹೈಕಮಾಂಡ್ ಅವ್ರಿಗೆ ಯಾರ್ಯಾರು ಅಡ್ಜಸ್ಟ್ಮೆಂಟ್ ಇದ್ದಾರೆ ಕರೆದು ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡ್ತಾ ಇದೆ. ಏನಾದರೂ ಇದೇ ಟೈಪ್ ನಾಟಕ ಮಾಡಿದರೆ ಪಕ್ಷದಿಂದ ಮತ್ತು ಉಚ್ಚಾಟನೆ ಮಾಡ್ತೀವಿ, ಅವ್ರಿಗೆ ಗೇಟ್ ಬಾಕ್ಸ್ ಕೊಡ್ತೇವೆ ಅನ್ನೋಂಥದ್ದು ನೇರವಾದ ಈಗಾಗಲೇ ಆ ಕೆಲಸದಲ್ಲಿ ಯಾರು ಅದಾರ ಅನ್ನೋದು ಹೈಕಮಾಂಡ್ ಐಡೆಂಟಿಫೈ ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದೆ. ಅದಕ್ಕೆ ಅಂಥವರು ಭಾಳ ಜನ ತಮ್ಮ ದಾರಿ ಹುಡ್ಕೊಂಡಿದ್ದಾರೆ. ದಾರಿ ಹುಡ್ಕೊಳ್ಳಾರ್ದವ್ರು ಈಗಾಗಲೇ ಸುಧಾರಣೆ ಆಗುವಂಥ ಹಂತಕ್ಕೆ ಬಂದಿದ್ದಾರೆ. ಕ್ಷೇತ್ರದಲ್ಲಿ ಕೇಳೋ ಪ್ರಕಾರ ಮೊನ್ನೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ವಿನಯ್ ಕುಲಕರ್ಣಿ ಅವರಾಗಿರ್ಬೋದು, ಎಲ್ಲರೂ ಕೂಡ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ ಒಂದಷ್ಟು ಟಾಂಗ್ ಕೊಟ್ಟು ಸತ್ಯ. ಯಾಕಂದರೆ ಈ ರೀತಿ ಒಳ ಒಪ್ಪಂದ ಮಾಡ್ಕೊಳ್ಳತಕ್ಕಂಥವ್ರು, ಪಕ್ಷ ವಿರೋಧಿ ಚಟುವಟಿಕೆ ಮಾಡೋಂಥವ್ರು ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷ ಬಿಟ್ಟು ಹೋಗೋದಿದ್ರೆ ಹೋಗ್ಬಿಡಿ ಅನ್ನೋ ಒಂದು ಮಟ್ಟದಲ್ಲಿ ಕೂಡ ಮಾತಾಡೋದು. ಇದು ಯಾರಿಗೆ ಅಂದಿರ್ಬೋದು ಅಂತ ನಾವು ಕೂಡ ಅದ್ರ ಜೊತೆಗೆ ಕ್ಷೇತ್ರದಲ್ಲಿ ಮಾತಾಡಿದ್ದೀವಿ. ತಾವು ಹಿಂದಿನ ನಾನು ನಿಮ್ಮನ್ನು ಭೇಟಿಯಾದ ಮಾತಾಡಿದಾಗ ಒಂದು ಮಾತನ್ನು ಕೂಡ ಹೇಳಿದ್ರಿ, ಅಂದರೆ ಅಜಾಬಿರ್ ಖಾದ್ರಿ ಅವರು BJP ಜೊತೆ ಕೈ ಜೋಡಿಸಿದ್ರು ಅನ್ನೋ ಒಂದು ಮಾತನ್ನು ಹೇಳಿದ್ರಿ. ಇದು ಅದಕ್ಕೆಲ್ಲರೂ ಟಾಂಗ್ ಆಯ್ತಾ? ನಾನು ಯಾರ ಬಗ್ಗೆ ಈಗ ಚುನಾವಣೆ ಹೊಸದಲ್ಲಿ ಇರೋದ್ರಿಂದ ಈಗ ಏನಾದರೂ ಯಾರಾದರೂ ವೈಯಕ್ತಿಕವಾಗಿ ಹೆಸರನ್ನ ಪ್ರಸ್ತಾಪ ಮಾಡಿದರೆ ಅದೇ ಒಂದು ಇಶ್ಯೂ ಆಗ್ತೈತಿ. ಆ ಪೆಂಡಾಲಲ್ಲಿ ಎಷ್ಟು ಜನ ಇದ್ರಲ್ಲ, ತಾವೇ ವಿಡಿಯೋ ಮಾಡಿದಿರಿ. ಆ ವಿಡಿಯೋ ಮಾಡಿ ಝೂಮ್ ಮಾಡಿ ನೋಡಿರಿ. ಅದ್ರಾಗ ಸ್ವಲ್ಪ ಐಡೆಂಟಿಫೈಡ್ ಲೀಡರ್ಸ್ ಸಿಗ್ತಾರೆ. ಅವ್ರ ಕಡೆ ಹೋಗಿ ಭೇಟಿಯಾಗಿ ಎಲ್ಲ ಲೀಡರ್ಗಳು ಯಾರು ಹೇಳ್ಯಾರ ಅಂತ ಕೇಳಿದ್ರೆ ಅವ್ರ ಬಾಯಿಂದ ಕೇಳಿದ್ರೆ ಭಾಳ ಚೆನ್ನಾಗಿರ್ತದೆ. ಅದು ನಾ ಯಾರ್ದಾರ ಹೆಸರು ಹೇಳಿಬಿಟ್ರೆ ಈಗೇನಾಗ್ತೈತಿ, ವೈಯಕ್ತಿಕವಾಗಿ ಹೇಳ್ತಾ ಇದ್ದಾರೆ ಅನ್ನಂಗೆ ಆಗ್ತೈತಿ. ತಾವು ಈಗ ಒಂದು ಒಳ್ಳೆಯ ನಮ್ಮ ವಿಶೇಷವಾಗಿ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರವನ್ನು ರಾಜ್ TV ಅವರು, ನಿಮ್ಮ ಜನಶ್ರೀ ಚಾನಲ್ನವರು ಬಹಳಷ್ಟು ಕವರೇಜ್ ಕೊಡ್ತಾ ಇದ್ದಾರೆ. ಬಹಳಷ್ಟು ನಮ್ಮ ಕ್ಷೇತ್ರಕ್ಕೆ ಮಹತ್ವ ಕೊಡ್ತಾ ಇದ್ದೀರಿ. ತಮಗೆ ಈ ಸಂದರ್ಭದಲ್ಲಿ ನಾನು ಈ ಚಾನಲ್ ಮುಖಾಂತರ ತಮ್ಮ ಧನ್ಯವಾದವನ್ನು ಅರ್ಪಿಸ್ತೇನೆ. ವಿಶೇಷವಾಗಿ ನೀವು ಭಾಳ ನಿಷ್ಠೂರವಾಗಿ ಸತ್ಯಾಸತ್ಯತೆಯನ್ನು ತೋರಿಸ್ತಾ ಇದ್ದೀರಿ. ಅದು ನಮ್ಮ ಪಕ್ಷಕ್ಕೆ ಒಂದು ಒಳ್ಳೆಯ ಒಂದು ಟಾನಿಕ್ ಟೈಪ್ ಬಂದಿದೆ. ಇದೊಂದು ವಿಚಾರ ಯಾರಿಗೆ ಅವರೆಲ್ಲ ನಾಯಕರು ಹೇಳ್ಯಾರ ಅನ್ನೋದು ನೀವೇ ಸರ್ವೆ ಮಾಡಿ ನೀವೇ ಬಹಿರಂಗ ಪಡಿಸ್ಬಿಡ್ರಿ. ಜನರ ಬಾಯಿಂದ ಕೇಳಿ ಸರ್ವೆ ನೀವು ಹೇಳೋದು ಹೇಳಿ. ಯಾರು ಹೇಳಿದರು, ಯಾರು ಅಡ್ಜಸ್ಟ್ಮೆಂಟ್ ಕೆಲಸ ಮಾಡಿದ್ದಾರೆ ಅನ್ನೋದು ನಾನು ಹೇಳಿದರೆ ಸುಮ್ಮನೆ ಒಬ್ಬರು ಆಕಾಂಕ್ಷಿ ತನ್ನ ಆಕಾಂಕ್ಷಿ ವಿರುದ್ಧ ಮಾತಾಡ್ತಾರೆ. ನೀವು ಕ್ಷೇತ್ರ ಜನರ ಸರ್ವೆ ತಗೊಂಡು ಯಾರಿಗೆ ಹೇಳ್ಯಾರೇನ್ರಿ ಓಪನ್ ಆಗಿ ಮಾತಾಡ್ತಾರೆ ಜನ. ಇಲ್ಲೇನು ಅಷ್ಟೇನು ಯಾರಿಗೆ ಹೆದರಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಹೆದರ್ಲಿಲ್ಲ. ಅವರು ಈಗೇನು ಹೆದರ್ತಾರೆ? ಸರ್ಕಾರ ನಮ್ದೈತಿ. ಅದಕ್ಕೆ ಅವ್ರ ಕಡೆಯಿಂದ ಮಾಹಿತಿ ತಗೊಂಡು ತಾವು ಬಹಿರಂಗ ಮಾಡಿ ಈ ಕ್ಷೇತ್ರ ಜನರಿಗೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ತಾವು ಮಾಡಬೇಕಂತೇಳಿ ತಮ್ಮಲ್ಲಿ ಈ ಸಭೆ ನಿಮ್ಮ ಈ ಚಾನಲ್ ಮುಖಾಂತರ ನಾನು ಮನವಿ ಮಾಡ್ತೀನಿ. ಚುನಾವಣೆ ಗೆದ್ದ ನಂತರ ಪ್ರಮಾಣ ಮಾಡೋದು ಬೇರೆ. ಆದರೆ ಅವತ್ತಿನ ವೇದಿಕೆ ಕಾರ್ಯಕ್ರಮದಲ್ಲಿ ಎಷ್ಟರ ಮಟ್ಟಿಗೆ ಪಕ್ಷಕ್ಕಾಗಿ ದುಡಿಬೇಕು, ಎಷ್ಟರ ಮಟ್ಟಿಗೆ ಪಕ್ಷದ ಒಂದು ಏನು ನಿರ್ಬಂಧನೆಗಳಿದಾವೆ ಅವಕ್ಕೆ ಒಪ್ಕೋಬೇಕಂತಂದರೆ ಪ್ರಮಾಣ ವಚನ ಕೂಡ ಮಾಡಿಸ್ಬೇಕು. ಇದು ಯಾಕಾಗಿ ಅನ್ಸಿರ್ಬೋದು ನಿಮಗೆ?
ಈಗ ಉಪಚುನಾವಣೆಯನ್ನು ನಮ್ಮ ಸರ್ಕಾರ ಗಂಭೀರವಾಗಿ ತಗೊಂಡು ಈಗಾಗಲೇ KPCC AICC ಇಂದ ಮತ್ತು ಜಾರಕಿಹೊಳಿ ಸಾಹೇಬರ ಒಂದು ಮತ್ತು DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ವೈಯಕ್ತಿಕ ಸರ್ವೆ ನಡೀತಾ ಇದೆ. ವೈಯಕ್ತಿಕ ಸರ್ವೆಯಲ್ಲಿ ಯಾರ್ಯಾರು ಟಿಕೆಟ್ ಕೇಳ್ತಾ ಇದ್ದಾರಲ್ಲ ಅವ್ರದ್ದು ಹಿನ್ನೆಲೆಯನ್ನು ಟೆಸ್ಟ್ ಮಾಡಿದ್ದಾರೆ. ಟೆಸ್ಟ್ ಮಾಡಿ ಅವ್ರಿಗೇನೋ ಸಂಶಯ ಬಂದಿರ್ಬೋದು. ಸಂಶಯ ಬಂದು ಜನತಾ ನ್ಯಾಯಾಲಯದ ಮುಂದೆ ಅವರಿಗೆ ಆಣೆ ಪ್ರಮಾಣವನ್ನು ಮಾಡಿಸಿದ್ದಾರೆ. ಯಾಕಂದ್ರೆ ಈ ಜನತಾ ನ್ಯಾಯಾಲಯದ ಮುಂದೆ ಆಣೆ ಪ್ರಮಾಣವನ್ನು ಮಾಡಿ ನಾಳೆ ಮತ್ತು ಅದೇ ಕೆಲಸ ಮಾಡೋಕ್ಕೆ ಹೋದ್ರೆ ಆ ಜನತಾ ನ್ಯಾಯಾಲಯದಲ್ಲಿ ಜನ ಅವ್ರಿಗೇನು ಮಾಡ್ತಾರೆ, ಶಿಕ್ಷೆ ಕೊಡ್ತಾರೆ. ಜನರಿಂದ ಶಿಕ್ಷೆ ಕೊಡಿಸೋ ಸಲುವಾಗಿ ಅದನ್ನು ಆಣೆ ಪ್ರಮಾಣ ಮಾಡಿರ್ಬೋದು ಅಂತೇಳಿ ನನ್ನ ಅಭಿಪ್ರಾಯ. ನಮ್ಮ ಶ್ರೀ ಕರ್ನಾಟಕ ಕ್ಷೇತ್ರ ಸುತ್ತಾಡಿದಾಗ ಮೊನ್ನೆ ಒಂದು ಸಭೆಯನ್ನು ನಡೀತು. ಅದು ಮುಗಿದ ನಂತರ ಪಠಾಣ್ ಅವರು ಎಷ್ಟು ಮಟ್ಟಿಗೆ ಸೂಕ್ತ ಈ ಬಾರಿ ಟಿಕೆಟ್ ಕೇಳೋದಕ್ಕೆ ಅಂತ ನಾವು ಕೂಡ ಮಾತಾಡಿದಾಗ ಒಂದಷ್ಟು ಹೇಳಿಕೆಗಳು ಬರುತ್ತೆ ನಮಗೆ. ಕೊಡಲಿ ಬಿಡಿ, ಯಾಕಂದರೆ ಪಠಾಣ್ ಬರೋಕ್ಕಿಂತ ಮೊದಲಿನ ವ್ಯಕ್ತಿಗೆ 4ರಿಂದ 5 ಬಾರಿ ಟಿಕೆಟ್ ಕೊಟ್ಟಿದ್ದಾರೆ. ಇವರು ಕಳೆದ ಬಾರಿ ಕೊಟ್ಟಾಗ ಸಮಯ ತುಂಬ ಕಡಿಮೆ ಇತ್ತು. ಈ ಬಾರಿ ಕೊಡಲಿ ಅನ್ನೋ ಒಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ? ಇಲ್ಲ, ನಾನು ಎಲ್ಲರೂ ಒಂದೇ ಮನವಿ ಮಾಡ್ತಾ ಇದ್ದೀನಿ. ನಾನು ಕೆಲಸ ಮಾಡಿದ್ದಿದ್ರೆ ನನಗೆ ಪಗಾರ ಕೊಡ್ರಿ, ನಾನು ಸೂಕ್ತಿದ್ರೆ ನನಗೆ ಗಣನೆ ತೋರಿ. ನನಗಿಂತ ಬೇರೆಯವ್ರು ಇನ್ನೂ ಚಲೋ ಕೆಲಸ ಮಾಡ್ತಾ ಇದ್ದಾರೆ, ಚಲೋ ಅದಾರ, ಅವ್ರು ಕೊಟ್ಟು ಒಟ್ಟು ಈ ಕ್ಷೇತ್ರದ ಕಾಂಗ್ರೆಸ್ ಗೆಲ್ಲಿಸಿ ಏನು ಈ 30 ವರ್ಷದ ವನವಾಸ ಐತಲ್ಲ ಅದನ್ನು ತೆರವುಗೊಳಿಸಿರಿ ಅಂತೇಳಿ. ಯಾಕಂದ್ರೆ ನೋಡಿರಿ, ಒಬ್ಬ ಮಾಜಿ ಮುಖ್ಯಮಂತ್ರಿ ವಿರುದ್ಧ ಅವ್ರಿಗೂ ಭಾಳಷ್ಟು ದುಡ್ಡು ಸಿಗ್ತಿತ್ತು, ಅಧಿಕಾರ ಸಿಗ್ತಿತ್ತು. ಆದರೂ ಕೂಡ ಆ ದುಡ್ಡಿಗೆ ಅಧಿಕಾರಕ್ಕೆ ಆಸೆ ಮಾಡಲಾರ್ದಂಗೆ ನಮ್ಮ ಪಕ್ಷದ ಜೊತೆಗದಾರ ಅಂದ್ರೆ ಅವರು ಒಳ್ಳೆ ಸೋಲ್ಜರ್ಸ್ ನಮ್ಮ ಪಾರ್ಟಿಯವ್ರು ಇದ್ದಾರೆ. ಅವ್ರದ್ದು ಒಂದು ಆಸೆ ಐತಿ, ಅವ್ರಿಗೇನು ಹೊಲ ತೊಗೋಬೇಕು, ಮನೆ ತೊಗೋಬೇಕು, ಸ್ಟೇಟ್ ಬೋರ್ಡ್ ಚೇರ್ಮನ್ ಆಗಬೇಕಂತ ಆಸೆ ಇಲ್ಲ. ಈ ಕ್ಷೇತ್ರದಾಗ ಒಬ್ಬ ಕಾಂಗ್ರೆಸ್ ಶಾಸಕ ನೋಡಬೇಕು, ಒಂದಿನ ನಾವು ಬಣ್ಣ ಹಾಕ್ಕೊಂಡು ಕುಣಿಬೇಕಂತ ಆಸೆ ಐತಿ. ಆ ಆಸೆ ನನ್ನ ಮೂಲಕ ಈಡೇರಲಿ ಅನ್ನೋದು ಕೆಲವೊಬ್ಬರು ಬಯಕೆ ಐತಿ. ನನಗಿಂತ ಇನ್ನೂ ಚಲೋ ಅದಾರಪ್ಪ ಅಂತ ಹೇಳಿದ್ರೆ ಅವರು ಹೈಕಮಾಂಡ್ ಬೇಕಾದ್ರೆ ಡಿಸಿಷನ್ ತೋರ್ಲಿ. ಅದಕ್ಕೆ ನಾನು ಹೇಳೋದಿಲ್ಲ. ಇದೆ ಸರ್, ನಿಮ್ಮಲ್ಲಿ ಇಷ್ಟ ಆಗೋ ಗುಣ ಅಂತಂದರೆ ಪಕ್ಷಕ್ಕಾಗಿ ದುಡಿತೀರಿ, ಕೆಲಸ ಮಾಡ್ತೀರಿ. ನನ್ನ ಕೆಲಸಕ್ಕೆ ಕೂಲಿ ಕೊಡಿ ಅಂತಂದೇಳಿ ನಾನು ಕೇಳ್ತಾ ಇದ್ದೀನಿ, ಪಗಾರ ಕೊಡಲಿ ಅಂತ ಕೇಳ್ತೀನಿ. ಅದು ಕೊಟ್ಟರೆ ನಾನು ಕೊಡಲಿ, ನನಗಿಂತಲೂ ಚೆನ್ನಾಗಿ ಮಾಡೋದಿದ್ರೆ ಅವ್ರಿಗೂ ಕೊಡಲಿ ಅನ್ನೋದು ನಿಮ್ಮ ಅಭಿಪ್ರಾಯ ತುಂಬ ಖುಷಿ ಕೊಡ್ತು. ಅದ್ರ ಜೊತೆಗೆ ಇನ್ನೊಂದು ನೇರವಾಗಿ ನನ್ನ ಪ್ರಶ್ನೆ, 30 ವರ್ಷಗಳ ಸೋಲು ಇದು ಯಾಕೆ ಆಗ್ತದೆ ಅನ್ನೋದು ನಮಗೂ ಗೊತ್ತಾಗ್ತಿಲ್ಲ. ಯಾಕಂದರೆ ಅಷ್ಟೊಂದು ಮತಗಳಿದೆ ಅನ್ನೋದನ್ನು ಸತೀಶ್ ಜಾರಕಿಹೊಳಿ ಅವರೇ ಹೇಳ್ತಾರೆ. ಇದ್ರ ಬಗ್ಗೆ ಹೊರಗಡೆ ಬಂದ ನಂತರ ಮಾಧ್ಯಮಕ್ಕೆ ಮಾತಾಡ್ತಾರೆ, ಈ ಒಳ ಒಪ್ಪಂದದಿಂದನೇ ನಾವು ಇಷ್ಟು ವರ್ಷಗಳು ಸೋತಿದ್ದೀವಿ ಅಂತೇಳಿ. ಆದರೆ ಈ ಬಾರಿ ಟೊಂಕಕಟ್ಟೆ ನಿಂತ್ಕೊಂಡಿದ್ದಾರೆ. ಎಲ್ಲ ಪ್ರಮುಖ ನಾಯಕರು ಬಂದು ನಿಂತ್ಕೊಂಡು ಸಭೆ ಸಮಾರಂಭಗಳು ಮಾಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಗೆಲ್ಲುವ ವಿಶ್ವಾಸ ಇದೆ ಈ ಬಾರಿ? ನೋಡಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಆದಂಥ ಲೀಡು ಹೈಕಮಾಂಡ್ಗೂ ಮತ್ತು ಈ ಕಾರ್ಯಕರ್ತರಿಗೂ ಒಂದು ಹುಮ್ಮಸ್ಸು ಹುಟ್ಟಿದೆ. ನಾವು ಚೆನ್ನಾಗಿ ಕೆಲಸ ಮಾಡಿದರೆ ಈ ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರ, ಜೋಶಿಯವರ ಲೋಕಸಭಾ ಕ್ಷೇತ್ರ ನಾವು ವಾಪಸ್ ಕಾಂಗ್ರೆಸ್ ತೆಕ್ಕೆಗೆ ತಗೋಬಹುದು ಅನ್ನೋಂಥ ಒಂದು ವಿಶ್ವಾಸ ಕಾರ್ಯಕರ್ತರಲ್ಲೂ ಮತ್ತು ಹೈಕಮಾಂಡಲ್ಲಿ ಹುಟ್ಟಿದೆ. ಅದಕ್ಕೊಂದು ಸ್ವಲ್ಪ ಸರ್ಜರಿ ಮಾಡ್ತಾ ಇದ್ರು. ಏನು, ಈ ಬುಕ್ ಆಗೋರು ಲಿಸ್ಟ್ ಮಾಡಿದ್ದಾರೆ. ಇಲ್ಲಿ ಒಂದೇ ಇರೋದು ಔಷಧಿ, ಬುಕ್ ಆಗೋರಿಗೆ ಒಂದು ಬುದ್ಧಿ ಹೇಳಬೇಕು, ಇಲ್ಲಾಂದರೆ ಗೇಟ್ ಪಾಸ್ ಕೊಡಬೇಕು. ಇಷ್ಟು ಕೊಟ್ಟು ಬಿಟ್ಟರೆ ಆಟೋಮೆಟಿಕ್ಲಿ ನಾವು ಈ ವರ್ಷ ನಮ್ಮ ಟಾರ್ಗೆಟ್ ಲೋಕಸಭಾ ಚುನಾವಣೆಯಲ್ಲಿ 1 ಲಕ್ಷ ಇತ್ತು, ನಾವು 92ಕ್ಕೆ ರೀಚ್ ಆಗಿದ್ದೀವಿ. ಯಾಕಂದ್ರೆ ಅದು ನ್ಯಾಯ ಹಿರೇಮಠ ಎಲ್ಲ ಪ್ರಕರಣಗಳು ಆದವು. ಬಟ್ ಈಗ ಈ ಕ್ಷೇತ್ರ ಜನರಿಗೆ ಎಲ್ಲ ವಿಚಾರ ಗೊತ್ತಾಗಿದೆ. ಬಸವರಾಜ ಬೊಮ್ಮಾಯಿಯವರ ರಾಜಕಾರಣ ಗೊತ್ತಾಗಿದೆ. ಬಸವರಾಜ ಬೊಮ್ಮಾಯಿಯವರು ಯಾವ ಟೈಪ್ ರಾಜಕಾರಣ ಮಾಡ್ತಾರೆ ಅಂತ ಹೇಳಿದ್ರೆ, ಎಲೆಕ್ಷನ್ ಇದ್ದಾಗ ದುಡ್ಡು ಕೊಡೋದು, ವೋಟ್ ಹಾಕ್ಕೊಡೋದು, ಕಡೆ ಕ್ಷೇತ್ರಕ್ಕೆ ಯಾರು ಕೈಗಿಸುವುದಿಲ್ಲ, ಆ ಟೈಪ್ ರಾಜಕಾರಣ ಅವ್ರದ್ದು ಗೊತ್ತಾಗಿದೆ. ಮತ್ತು ಇನ್ನೂ ಹಲವಾರು ಮುಖಂಡರು ಏನು ಬಸವರಾಜ ಬೊಮ್ಮಾಯಿಯವ್ರ ಜೊತೆಗೆ ಸಂಪರ್ಕದಲ್ಲಿರುವಂಥ ಮುಖಂಡರು ಈಗೇನು ಅದೇನು ಓಪನ್ ಸೀಕ್ರೆಟ್ ಆಗಿಬಿಟ್ಟಿರ್ತದೆ, ಅದೇನು ಯಾವುದೋ ಅದರಲ್ಲಿ ಮುಚ್ಚುಮರಿ ಇಲ್ಲ. ಅದೆಲ್ಲ ಹೈಕಮಾಂಡ್ಗೂ ಗೊತ್ತಾಗಿದೆ, ಜನರಿಗೂ ಗೊತ್ತಾಗಿದೆ. ಅದನ್ನೆಲ್ಲ ಕರೆಕ್ಟ್ ಮಾಡಿಬಿಟ್ರೆ ಈ ಕ್ಷೇತ್ರದಾಗ ಸುಮಾರು 1,20,000ಕ್ಕಿಂತ ಹೆಚ್ಚು ಓಟ್ ಕಾಂಗ್ರೆಸ್ಗೆ ಬಿದ್ದೇ ಬೀಳ್ತಾವೆ. ಕಾಂಗ್ರೆಸ್ ಸುಮಾರು ಒಂದು 35,000ರಿಂದ 40,000 ಲೀಡ್ನಿಂದ ಗೆದ್ದೇ ತೀರ್ತೀವಿ ಅನ್ನೋಂಥ ಒಂದು ವಿಶ್ವಾಸ ಕ್ಷೇತ್ರ ಜನರಿಗೂ ಇದೆ ಮತ್ತು ನಮ್ಮ ಹೈಕಮಾಂಡ್ಗೂ ಇದೆ. ಈ ವರ್ಷ 100ಕ್ಕೆ 100 ಆಗುತ್ತೆ. ಲೋಕಸಭೆಯಲ್ಲಿ ಅಸೂಟಿ ಪರವಾಗಿ ಸಾಕಷ್ಟು ಎಲ್ಲರೂ ಕೂಡ ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಾಡ್ತೀರಿ, ಪ್ರಚಾರ ಮಾಡ್ತೀರಿ, ನಿಮ್ಮ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸ್ತೀರಿ. ಇದರ ಕ್ರೆಡಿಟನ್ನು ಸಾಕಷ್ಟು ಜನ ತೊಗೊಳ್ಳೋಕ್ಕೆ ತಯಾರಾಗಿದ್ದಾರೆ. ಈ ಪೈಕಿ ನಾನು ಕೇಳೋದು, ನೀವು ಅಷ್ಟೊಂದು ಸಾವಿರ ಲೀಡು, 8,000ಕ್ಕೂ ಹೆಚ್ಚು, 8,600 ಅಷ್ಟೊಂದು ಲೀಡ್ ಕೊಡಿಸೋದಕ್ಕೆ ಕಾರಣ ಒಬ್ಬರೇ ಇದ್ದಾರೆ ಅಂತ ಅನ್ಕೋತ ನೀವು ಎಷ್ಟು % ಕ್ರೆಡಿಟ್ ತೊಗೋತೀರಿ ಇದನ್ನು? ಯಾಕಂದರೆ ಎಲ್ಲರೂ ನಾನು ಸುತ್ತಾಡಿದೆ, ನಾನು ಓಡಾಡಿದ್ದೀನಿ, ಅದಕ್ಕೆ ಹೆಚ್ಚಿಗೆ ಬಂತು ಅನ್ನೋರು ತುಂಬ ಜನ ಇದ್ದಾರೆ. ಅದು ನಿಮ್ಮ ಕಿವಿಗೆ ಬಿದ್ದಿರುತ್ತೆ. ನೀವು ಎಷ್ಟು % ತೊಗೊಳಕ್ಕೆ ಇಷ್ಟಪಡ್ತೀರಿ? ನಾನು ನಿಮ್ಮೊಂದು ಮಾತು ಹೇಳ್ತೀನಿ, ಇದು ಸಾಮೂಹಿಕ ಹೋರಾಟ. ಯಾಸಿರ್ ಪಠಾಣ್ ಒಬ್ಬನು 92,000 ವೋಟ್ ಹಾಕೇನ ಅಂತ ಹೇಳುವಷ್ಟು ದೊಡ್ಡವ ನಾನಂತರೂ ಅಲ್ಲ. ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಂಥ ದೊಡ್ಡ ನಾಯಕರು ಹೇಳುವಂಥ, ಜಾರಕಿಹೊಳಿ ಸಾಹೇಬ್ರು ಹೇಳುವಂಥ ಮಾತದು. ನಮ್ಮದು ಸಾಮೂಹಿಕ ಹೋರಾಟ. ಈಗ ನಾನೊಬ್ಬ ಇಲ್ಲಿ ಪರಾಜಿತ ಅಭ್ಯರ್ಥಿಯಾಗಿರೋದ್ರಿಂದ ನನ್ನ ನೇತೃತ್ವದಲ್ಲಿ, ಸಾಮಾನ್ಯವಾಗಿ ನಾನಲ್ಲ ನೀವಾದರೂ ನಿಮ್ಮ ನೇತೃತ್ವದಲ್ಲಿ ನಡೀತಿರ್ತದೆ. ನಮ್ಮ ನೇತೃತ್ವದಲ್ಲಿ ಚುನಾವಣೆ ನಡೆಯೋದು ಅದು ಒಂದು ನಮ್ಮ ಪಕ್ಷದ ಸಿದ್ಧಾಂತ. ಯಾರು ಪರಾಜಿತ ಅಭ್ಯರ್ಥಿ ಇರ್ತಾರೋ ಅಥವಾ ಗೆದ್ದಂಥ ಕ್ಯಾಂಡಿಡೇಟ್ ಇರ್ತಾರೋ ಅವರ ನೇತೃತ್ವದಲ್ಲಿ ಚುನಾವಣೆ ಮಾಡ್ತಾರೆ. ಈ ಹಿಂದೆ ಭಾಳ ಜನ ತಮ್ಮ ನೇತೃತ್ವದಲ್ಲಿ ಮಾಡಿದಾಗ ಈ ಸಾಧನೆ ಆಗಿರಲಿಲ್ಲ. ಈ ಸಂದರ್ಭದಲ್ಲಿ ಎಲ್ಲ ಮುಖಂಡರು ವಿಶ್ವಾಸಕ್ಕೆ ತಗೊಂಡು ನಾನು ಚುನಾವಣೆ ಮಾಡಿದೆ.
ಅದು ನನಗೊಬ್ಬನಿಗಂತಲ್ಲ, ಈ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೆ ಮತ್ತು ಎಲ್ಲರಿಗೆ ಸಲ್ಲುತ್ತದೆ ಅಂತ ಮಾತು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸರ್, ಜಮೀರ್ ಅಹ್ಮದ್ ಅವರು ಬಂದಮೇಲೆ ಒಂದಷ್ಟು ಏನೋ ಒಂದು ಹೈಕಮಾಂಡ್ ಮಟ್ಟದಲ್ಲಿ ಕೂಡ ನಾನು ಕೇಳಿದ್ದೀನಿ, ನಮ್ಮ ಅಲ್ಪಸಂಖ್ಯಾತರಿಗೆ ಇದೊಂದು ಬಾರಿ ಕೊಡಿ, ಯಾಕಂದ್ರೆ ನಮ್ಮ ಸರ್ಕಾರದಲ್ಲಿ ನಾವು ಗೆಲ್ಸ್ಕೊಂಡು ಬರ್ತೀವಿ ಅನ್ನೋ ಒಂದು ಮಾತನ್ನು ಮಾತಾಡಿದೆ ಅನ್ನೋದನ್ನು ಮಾಧ್ಯಮದ ಮುಂದೆ ಹೇಳಿದೆ. ಇದರಿಂದ ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರು ಅನ್ನೋದಕ್ಕಿಂತ ಮುಸ್ಲಿಂ ಏನು ಟಿಕೆಟ್ ಆಕಾಂಕ್ಷಿ ಹೇಳಿದಾರೋ ಅವರಿಗೆಲ್ಲ ಒಂದು ಕಡೆ ಉತ್ಸಾಹ ಹೆಚ್ಚಾಗಿದೆ ಅಥವಾ ಒಂದು ಹುಮ್ಮಸ್ಸು ಜಾಸ್ತಿ ಆಗಿದೆ ಅಂತ ಅನ್ಕೋತಾ ಇದ್ದೀವಿ. ಅದು ಸತ್ಯ ಅನ್ಸ್ಬೋದ? ನೋಡಿ, ಈಗ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ಪರವಾಗಿ ನಾವು ಹೋರಾಡ್ತೀವಿ. ಈಗ ಬೆಳಗಾಂನಿಂದ ಸ್ಟೇಟ್ವರೆಗೆ ಬಿಟ್ಟರೆ ಡೈರೆಕ್ಟ್ ಬೆಂಗಳೂರಿಗೆ ಇರೋದಿಲ್ಲ. ಅದರ ನಡುವೆ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಶಾಸಕರಿಲ್ಲ. 5 ಟೈಮಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ನಮ್ಮ ಪಕ್ಷ ಅಲ್ಪಸಂಖ್ಯಾತರಿಗೆ ಅತಿ ಹೆಚ್ಚಿನ ಮಾನ್ಯತೆ ಕೊಟ್ಟಿದೆ. ಬಟ್ ಇದು ನಮ್ಮ ಕೊನೆಯ ಬೇಡಿಕೆ. ಈ ಸಲ ಟಿಕೆಟ್ ಕೊಟ್ಟು ತಾವೆಲ್ಲ ಬಂದು ನಿಂತು ನಮ್ಗೆ ಗೆಲ್ಲಿಸ್ಲಿ. ಅದ್ರ ಮೇಲೂ ನಾವು ಏನಾದರೂ ಇದರಲ್ಲಿ ಸಕ್ಸಸ್ ಆಗಿಲ್ಲ ಅಂದರೆ ಮುಂದೆ ನಾವು ಕೇಳೋದಿಲ್ಲ ಅನ್ನೋಂಥ ಅಭಿಪ್ರಾಯವನ್ನು ನಮ್ಮ ಕ್ಷೇತ್ರದ ಜನ ಮತ್ತು ರಾಜ್ಯ ಮಟ್ಟದ ನಾಯಕರು, ಯಾಕಂತೇಳಿದರೆ ಕಾಂಗ್ರೆಸ್ ಪಕ್ಷಕ್ಕೆ 100% ಮತ ಹಾಕುವಂಥ ಒಂದು ಸಮಾಜ ಅಂದರೆ ಅಲ್ಪಸಂಖ್ಯಾತ ಸಮಾಜ. ಅವ್ರಿಗೂ ರಾಜಕೀಯವಾಗಿ ಸಾಮಾಜಿಕವಾಗಿ ಸ್ಥಾನಮಾನ ಬೇಕು. ಬಟ್ ರಾಜಕೀಯವಾಗಿ ಸ್ಥಾನಮಾನ ಬೇಕಂತೇಳಿ ನಮ್ಮ ಬೇಡಿಕೆ ಇದೆ. ಅದು ಕಾಂಗ್ರೆಸ್ ಪಕ್ಷ ಎಷ್ಟರ ಮಟ್ಟಿಗೆ ಅದು ಪೂರೈಸ್ತೈತೆ ಅನ್ನೋದು ನಮಗೆಲ್ಲ ವಿಶ್ವಾಸ ಇದೆ. 100% ಅಲ್ಪಸಂಖ್ಯಾತರಿಗೆ ಈ ವರ್ಷ ಮಾನ್ಯತೆ ಕೊಡ್ತಾರಂತೇಳಿ ಕಾದು ನೋಡೋಣ. ಕೆಲವೊಂದು ಕಡೆ ಗೆಲುವಿನ ಸೂಚನೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಸಿಗ್ತಾ ಇದ್ದಾರೆ. ಯಾಕಂದರೆ ಲೋಕಸಭೆಯಲ್ಲಿ 2,000ಕ್ಕೂ ಅಧಿಕ ಮತಗಳನ್ನ ಹೆಚ್ಚಿಗೆ ಮಾಡ್ಕೋತೀರಿ. ಬಂಕಾಪುರ ಪುರಸಭೆ ಆಗಿರ್ಬೋದು, ಸವಣೂರು ಪುರಸಭೆ ಇವು ಕೂಡ ನಿಮ್ಮ ತೆಗೆಗೆ ತಗೋತೀರಿ. ಇದೆಲ್ಲ ಒಂದು ಶುಭ ಶಕುನ ಅಂತ ಅನಿಸ್ತಾ ಇದೆ. 100% ಆಸೆ ಮೇಲೆ ಜೀವನ ಇದೆ. ಅದೆಲ್ಲ ಶುಭ ಸೂಚನೆಯೂ ಹೌದು. 100ಕ್ಕೆ 100 ಈ ವರ್ಷ ಕಾಂಗ್ರೆಸ್ ಗೆಲ್ತೈತಿ. ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ಪಕ್ಷದ ಹಿರಿಯ ನಾಯಕರುಗಳು ಇದನ್ನು ಭಾಳ ಚಾಲೆಂಜ್ ಆಗಿ ತೊಗೊಂಡಿದ್ದಾರೆ. ಈ ವರ್ಷ ಶಿಗ್ಗಾಂವಲ್ಲಿ ಚೆನ್ನಮ್ಮ ಸರ್ಕಲಲ್ಲಿ ಕಾಂಗ್ರೆಸ್ ಬಣ್ಣ ಹಾಕ್ಕೊಂಡು ಕುಣಿಯೋದು 100ಕ್ಕೆ 100 ಸತ್ಯ. ಫೈನಲಿ ನಿಮ್ಮ ಕ್ಷೇತ್ರದ ಜನ ಎಲ್ಲರನ್ನೂ ನೋಡಿರ್ತಾರೆ. ಪಠಾಣವ್ರು ಒಬ್ಬರನ್ನೇ ನೋಡಿರಲ್ಲ, ಕಾದ್ರಿ ಅವ್ರು ನೋಡಿರಲ್ಲ, ಫೈಜ್ ಅವ್ರು ನೋಡಿರಲ್ಲ, ಮತ್ತೊಬ್ಬರನ್ನಲ್ಲ, ಎಲ್ಲರನ್ನೂ ಯಾರೆಲ್ಲ ಆಕಾಂಕ್ಷೆಗಳು ಅಂದ್ಕೊಂಡಿದ್ದಾರೋ ಎಲ್ಲರನ್ನೂ ನೋಡಿರ್ತಾರೆ. ಆ ಒಂದು ಎಲ್ಲ ಮುಖಂಡರನ್ನು ನೋಡತಕ್ಕಂಥ ಜನತೆಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ವಿಶೇಷವಾಗಿ ಪಕ್ಷಾತೀತವಾಗಿ ಈ ಕ್ಷೇತ್ರದ ಜನರಿಗೆ ನಾನು ಒಂದು ಮನವಿ ಮಾಡ್ಕೊತೀನಿ. ಈ ಹಿಂದೆ ಭಾಳಷ್ಟು ಜನ ಇಲ್ಲಿ ಶಾಸಕರಾಗಿ, ಮುಖ್ಯಮಂತ್ರಿಯಾಗಿ ಭಾಳಷ್ಟು ಜನ ತಮ್ಮ ಸ್ಥಾನಮಾನಗಳನ್ನು ತೊಗೊಂಡಿದ್ದಾರೆ. ಆದರೆ ತಮ್ಮ ಕೈಗೆ ಯಾರಿಗೆ ಅವರು ಸಿಗಲಿಲ್ಲ. ನಾನು ಅವ್ರಲ್ಲಿ ಮನವಿ ಮಾಡ್ಕೊತೀನಿ, ಈಗಾಗಲೇ ಪ್ರತಿದಿನ ಇದೇ ಟೈಪ್ ಜನರ ಜೊತೆಗೆ ನಾವು ಇರ್ತೀವಿ. ದೇವರು ನನಗೆ ಏನಾದರೂ ಅವಕಾಶ ಕೊಟ್ಟರೆ, ಕ್ಷೇತ್ರದ ಜನ ಅವಕಾಶ ಕೊಟ್ಟರೆ, ತಾವೆಲ್ಲ ಒಂದು ಅವಕಾಶ ಮಾಡಿಕೊಟ್ರೆ ಬೆಳಗಿಂದ ಹಿಡಿದು ಸಾಯಂಕಾಲ ಮಟ್ಟ ತಮ್ಮ ಕೈಗೆ ಸಿಗ್ತೀವಿ, ತಮ್ಮ ಕಷ್ಟಕ್ಕೆ ಸ್ಪಂದಿಸ್ತೀವಿ, ತಮ್ಮ ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ಮಾಡ್ತೀವಿ. ಈಗಾಗಲೇ ನಮ್ಮ ಸರ್ಕಾರ 5 ಗ್ಯಾರಂಟಿ ಕೊಟ್ಟು ಪ್ರತಿ ಮನೆಗೆ ಏನು ಮುಟ್ಟಿಸ್ತಾ ಇದೆ. ವೈಯಕ್ತಿಕ ಕೆಲಸ ಕಾರ್ಯಗಳನ್ನು, ಡೆವಲಪ್ಮೆಂಟ್ಗಳನ್ನು ನಾವು ಮಾಡ್ತೀವಿ. ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಬೇಕಂತೇಳಿ ತಮ್ಮ ಒಂದು ವಾಹಿನಿ ಮುಖಾಂತರ ನಾನು ಅವ್ರಿಗೆ ಮನವಿಯನ್ನು ಮಾಡ್ಕೊತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಪಠಾಣವ್ರು ಮತ್ತು ಅಂದರೆ ಇಲ್ಲಿ ಇವಾಗ ನಾನು ಇವತ್ತು ಅವ್ರನ್ನ ಮಾತಾಡಿಸ್ಬೇಕಂದ್ರೂ ಕೂಡ 2 ಕಾರ್ಯಕ್ರಮಕ್ಕೆ ಹೋಗಿ ಬರ್ತಾರೆ ಅವರು. ನಾನು ಆಯಿತು ಸರ್ ಬನ್ನಿ ಸಿಗ್ತೀನಿ ಅಂತಂದರು. ನಾವು ಬಂದು ಇಲ್ಲಿ ಕೂತ್ಕೊಂಡು ಒಂದು ಕಪ್ ಟೀ ಕುಡಿಯೋಷ್ಟರಲ್ಲಿ 2 ಕಾರ್ಯಕ್ರಮ ಮುಗಿಸ್ಕೊಂಡ್ರೆ ಅಂದರೆ ಅಷ್ಟೊಂದು ಬ್ಯುಸಿ ಇರ್ತಾರೆ ಅಥವಾ ಕ್ಷೇತ್ರದಲ್ಲಿ ನಿರಂತರವಾಗಿ ಓಡಾಟ ನಡೆಸಿದ್ದಾರೆ ಅಂತ ಹೇಳ್ಬೋದು. ಫೈನಲಿ ಏನಂತಂದರೆ ಅಲ್ಪಸಂಖ್ಯಾತರಿಗೆ ಏನು ಟಿಕೆಟು ಅಂತ ಹೇಳ್ತಾ ಇದ್ದೀವಿ. ಮೊನ್ನೆ ಜಮೀರ್ ಅಹ್ಮದ್ ಅವ್ರು ಬಂದ ಮೇಲೂ ಕೂಡ ಇದ್ರ ಬಗ್ಗೆ ಮಾತುಕತೆ ಆಯಿತು. ಇವರು ಹೇಳೋದು ಕೂಡ ಅಷ್ಟೇ, ಇದೊಂದು ಬಾರಿ ಟಿಕೆಟ್ ಕೊಡಿ, 4-5 ಬಾರಿ ಕೊಟ್ಟಿದ್ದೀರಾ, ಆದರೆ ಇದೊಂದು ಬಾರಿ ಕೊನೆಯ ಬಾರಿ ಕೊಟ್ಟು ನಮ್ಮ ಗೆಲುವಿಗೆ ಕಾರಣಕರ್ತರಾಗ್ರಿ. ಈ ಬಾರಿನೂ ನಾವೇನಾದರೂ ರಿಸಲ್ಟ್ ಏನೇ ಆಗಲಿ ಮುಂದಿನ ಬಾರಿ ನಾವು ಕೇಳಲ್ಲ ಅನ್ನೋದು ಮಾತು ಕೂಡ ಹೇಳಿದ್ದಾರೆ. ಸ್ಪಷ್ಟವಾಗಿ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ, ಕ್ಷೇತ್ರದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಕೂಡ ಹೇಳಿದ್ದಾರೆ. ಮುಂದಿನ ಒಂದು ಎಪಿಸೋಡ್ನಲ್ಲಿ ಇನ್ನೊಂದು ವಿಷಯನ ಹೊತ್ಕೊಂಡು ಬರ್ತೀನಿ. ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಬ್ಬೂರ್ ಜೊತೆ ಕಿರಣ್ ಬಳ್ಳಾರಿ, ಶ್ರೀ ಕರ್ನಾಟಕ ಹಾವೇರಿ.